ಯಾರದೋ ಮನೆಯಲ್ಲಿರುವ ಸಂಗೀತಮಯ ಬೆಡ್ರೂಮ್ ನೋಡಿ ಬಂದು ಗೂಡಿಸಿನಲ್ಲಿ ಮಲಗಿದ್ದರೆ ನಿದ್ರೆ ಹೇಗೆ ಬರುತ್ತದೆ? ಭಾರತದಲ್ಲಿ ಹುಟ್ಟುವ ಬದಲು ಅಮೆರಿಕದಲ್ಲಿ ಹುಟ್ಟಿದರೆ ಒಳ್ಳೆಯದಾಗಿತ್ತು ಎಂದರೆ ನೆಮ್ಮದಿಯಿಂದ ಬದುಕುವ ಸಾಧ್ಯವಾಗುವುದಾದರೂ ಹೇಗೆ? ಭಾರತದಲ್ಲಿ ಹುಟ್ಟಿದ ಮೇಲೆ ಅಮೆರಿಕದಲ್ಲಿ ಹುಟ್ಟುವುದು ಹೇಗೆ? ನಾವಿರುವ ದೇಶವೇ ಅಮೆರಿಕ ಅಥವಾ ಸ್ವರ್ಗ ಎಂದು ಭಾವಿಸಿದರೆ ಆಗುವುದಿಲ್ಲವೇ? ಕೇವಲ 100-200 ವರ್ಷಗಳ ಹಿಂದೆ ಈ ದೇಶದ ಜನಸಂಖ್ಯೆ ಸುಮಾರು 30 ಕೋಟಿ. ಇಂದು 120 ಕೋಟಿ ದಾಟಿದೆ. ಹೀಗಾದರೆ ಬದುಕುವುದು ಹೇಗೆ? ನಮ್ಮ ದೇಶ ವಿಸ್ತಾರವಾದ ಹೊಳೆ ಕೃಷ್ಣೆಯನ್ನು ಮರೆತು ಒಂದು ದೊಡ್ಡ ಹಳ್ಳದಂತಿರುವ ಇಂಗ್ಲೆಂಡಿನ ದೈಫ್ ನದಿಯನ್ನು ನೆನೆದರೆ ಹೇಗೆ? ನನ್ನ ತೂಕ ಇಲ್ಲವೆಂದು ಕೆಲವರು ನರಳಾಡುತ್ತಾರೆ. ಆದರೆ ಕೇವಲ 10 ಗ್ರಾಂ ತೂಕದ ಹಕ್ಕಿ ಮುಗಿಲಿನ ಎತ್ತರದಲ್ಲಿ ಹಾರುತ್ತಾ ಹಾಡುತ್ತಾ ಬದುಕಿರುವುದನ್ನು ಮರೆಯುತ್ತಾರೆ. 4 ಪವಟೆಯನ್ನು ಹತ್ತುವುದಕ್ಕೆ ಲಿಫ್ಟನ್ನು ಬಳಸುತ್ತಾರೆ. ಲಿಫ್ಟ್ ಎಂದರೆ ಎತ್ತುವುದು. ಮನುಷ್ಯನನ್ನು ಯಾರಾದರೂ 4 ಜನ ಎತ್ತುವುದು ಈಗಲ್ಲ, ಕೊನೆಗೊಂಬುವುದನ್ನು ಮರೆಯುತ್ತಾರೆ. ಮಗನಿಗೆ ಪರೀಕ್ಷೆಯಲ್ಲಿ 98 ಅಂಕ ಬಂದರೆ 100 ಬರಲಿಲ್ಲ ಎನ್ನುವುದು. ಕಬ್ಬು ಎಕರೆಗೆ 100 ಟನ್ ಬಂದಾಗ 200 ಟನ್ ಕನಸು ಕಾಣುವುದು ಎಷ್ಟು ಯೋಗ್ಯ? ಇದಕ್ಕೆ ಹಪಾಹಪಿತವೆಂದು ಕರೆಯುತ್ತಾರೆ. ಇದರಿಂದ ಮಾನವನಿಗೆ ಸುಖ ಶಾಂತಿ ದೊರೆಯದು. ಈ ವಿಡಿಯೋನಿಂದ ಪಾಸಿಟಿವ್ ಕೇಳಲು ಸಿಕ್ಕಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.